ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನನ್ನ ದೀಪವೇ. ದೇವರು ಎಲ್ಲದಕ್ಕಿಂತ ಮೊದಲು ಈ ಭೂಮಿನ ಸೃಷ್ಟಿ ಮಾಡ್ದ. ಆ ನಂತರ ಭೂಮಿ ಮೇಲೆ ಬೆಟ್ಟ ಗುಡ್ಡಗಳನ್ನು, ಕಾಡು ಕಡಲುಗಳನ್ನು, ನದಿ ಜಲಪಾತಗಳನ್ನು, ಸಕಲ ಜೀವರಾಶಿಗಳನ್ನು ತಯಾರಿಸಿ ಒಂದು ಅಂದವಾದ ಪ್ರಕೃತಿನ ಸೃಷ್ಟಿ ಮಾಡ್ತಾನೆ. ದೇವರು ತನ್ನ ಸೃಷ್ಟಿಯ ಕೈಚಳಕಕ್ಕೆ ತಾನೇ ಬೆರಗಾಗ್ತಾನೆ. ಅದ್ಭುತವಾದ ಪ್ರಕೃತಿನ ನೋಡ್ತಾ ಇದ್ದ ದೇವರಿಗೆ ಇಂಥ ಸುಂದರವಾದ ಜಗತ್ತಲ್ಲಿ ತಾನೂ ಇರಬೇಕಿತ್ತು ಅಂತ ಅನ್ಸುತ್ತೆ. ಆ ಕ್ಷಣದಲ್ಲೇ ದೇವರು ಈ ಭೂಮಿ ಮೇಲೆ ಪ್ರೀತಿಯಾಗಿ ಹುಟ್ಟ. ಪ್ರೇಮಂ ಅಮರಂ, ಪ್ರೇಮಂ ಮಧುರಂ, ಪ್ರೇಮಂ ದೈವಂ. ಹಲೋ ಮಾ, ಏನ್ ಕಂದ ಇನ್ನೂ ಎದ್ದಿಲ್ವಾ? ನಿನ್ನೆ ಹೇಳಿದ್ ಮರ್ತ್ಬಿಟ್ಯೇನೋ? ಯಾಕೆ ನೀವು ಯಾರು ನಾನು ಅರ್ಥ ಮಾಡ್ಕೋತಿಲ್ಲ? ನಂಗೆ ಸದ್ಯಕ್ಕೆ ಮದುವೆ ಆಗಕ್ಕೆ ಆ ಹುಡುಗಿ ಈ ಹುಡುಗಿ ಅಂತ ನೋಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅಲ್ಲ ಕಣೋ, ಹುಡುಗಿ ನೋಡೋಕೆ ಲಕ್ಷಣವಾಗಿ ಲಕ್ಷ್ಮೀ ದೇವಿ ತರ ಇದ್ದಾಳೆ. ಸುಮ್ಮನೆ ನಂಗೆ ತಲೆ ಕೆಡಿಸ್ಬೇಡಿ. ಅವರೇ ಸಂಬಂಧ ಹುಡ್ಕೊಂಡು ಬಂದಿದ್ದಾರೆ. ಪ್ಲೀಸ್ ಕಂದ. ಅಮ್ಮ, ಇನ್ನೊಂದ್ಸತಿ ಮದುವೆ ಸಂಬಂಧ ಅಂದ್ರೆ ಫೋನ್ ಇಟ್ಬಿಡ್ತೀನಿ. ಸರಿನಪ್ಪ, ನನ್ ಮಾತ್ ಯಾವತ್ ಕೇಳಿದೀಯಾ? ಋಷಿ ಕೈಲಿ ಹುಡುಗಿ ಫೋಟೋ ಜಾತಕ ಕಳಿಸಿದೀನಿ, ನಿನಗಿಷ್ಟ ಬಂದಂಗ್ ಮಾಡು. ಮಾ ಮಾ ಓ ಛೆ. Hangover? What about coffee bites? ಇನ್ನ ಮರ್ತಿಲ್ವಾ ಅವಳನ್ನ? ಕಣ್ಣಲ್ಲಿ ಹುಟ್ಟೋ ಪ್ರೀತಿಗೆ ಹೃದಯ ಜಾಗ ಸಾಲ ಕೊಡುತ್ತೆ. ಅದೇ ಪ್ರೀತಿ ಸತ್ತಾಗ ಕಣ್ಣು ಕಣ್ಣೀರು ಸುರಿಸಿ ಬಡ್ಡಿ ಕಟ್ಟುತ್ತೆ. ನೀನು ಅಳೋದಾದ್ರೆ ಹತ್ಬಿಡು, ಬಡ್ಡಿನಾದ್ರೂ ತೀರುತ್ತೆ. ಇವತ್ತೇ ಅವಳು ಮದುವೆ, ನಾಳೆಯಿಂದ ಅವಳಿಗೆ ಹೊಸ ಬಾಳು, ನಂದು ಕಾಡಲ್ ಕುರುಡನ್ಗೋಳು. ಬರೀ ಗೋಳಲ್ಲ, ಜೀವನಾನೇ ಹಾಳು. ಆ ಹಳೆ ಹುಡುಗಿ ನೆನಪುಗಳ ದಾಳಿನ ತಡ್ಕೊಳ್ಳೋ ಸಾಮರ್ಥ್ಯ ಈ ಬಾಟ್ಲುಗಳ ಕೋಟೆ ಇಲ್ಲ ಭಾನು. ನಾನೇನ್ ಮಾಡ್ಲಿ? ನನ್ನ ಪ್ರೀತಿಗೆ ಸಮಾಧಿ ಕಟ್ಟಿ ಸಡಗರದಿಂದ ಸಪ್ತಪದಿ ತುಳಿದಿದ್ದಾಳೆ. ಮದ್ವೆ ಮಂಟಪದ ಮುಂದೆ ನಿಂತು ಕೊನೆ ಸಲ ಅವಳ ಹೆಸರು ಕೂಗಿ ಪ್ರಾಣ ಬಿಡಬೇಕು ಅನ್ಸುತ್ತೆ.
ಬಿಡಬೇಕಾಗಿರೋದು ನಿನ್ನ ಪ್ರಾಣನಲ್ಲ, ಆ ಸಂಬಂಧನ. ರಿಲೇಷನ್ಶಿಪ್ ಅನ್ನೋದು ಈ ಪ್ರೀತಿ ಅನ್ನೋ ಗಾಳಿಲಿ ಹಾರಿಸೋ ಗಾಳಿಪಟದ ಥರ. ಗಾಳಿ ಇಲ್ದಾಗ ಪಟ ಇಳಿಲೇಬೇಕು. ಪ್ರೀತಿ ಇಲ್ದಾಗ ಸಂಬಂಧ ಮರಿಬೇಕು. ಅದೇ ಸರಿ. ನೀನೊಂದು ಸಣ್ಣ ಲಾಜಿಕ್ ಮಿಸ್ ಮಾಡ್ತಿದ್ಯಾ. ನೀನು ಪ್ರೀತಿಸಿದ ಹುಡುಗಿ ನಿಂಗೆ ನೋವು ಕೊಟ್ಲು ಅಂತ ನಿನ್ನ ಪ್ರೀತಿಸೋರಿಗೆ ನೀನು ನೋವು ಕೊಡೋದು ಸರಿಯಲ್ಲ. ಈ ಹುಡುಗಿನ ಮೀಟ್ ಆಗು. ನಿಂಗೆ ಇಷ್ಟ ಇಲ್ಲ ಅಂತಂದ್ರೂ ಆಯಿತು, ಅಮ್ಮ ಅಪ್ಪಂಗಾದರೂ ನೆಮ್ಮದಿ ಸಿಗುತ್ತೆ. ಓಕೆ ಅಣ್ಣ, ನಾನು ಆ ಹುಡುಗಿನ ಮೀಟ್ ಮಾಡ್ತೀನಿ. ಬಂದಿದ್ದಕ್ಕೆ ಥ್ಯಾಂಕ್ಸ್. ಗುಡ್. ನೆನ್ಪಿಟ್ಕೊಂಡಿದ್ಯಾ, ನಾನು ನಿನ್ನ ಫ್ರೆಂಡ್ ಮಾತ್ರ ಅಲ್ಲ, ನಿಮ್ಮಣ್ಣ. ಒನ್ ಲಾಸ್ಟ್ ಸಜೆಷನ್. ಮನಸ್ಸಿನ ಭಾವನೆಗಳು ಸಾವಿನ ಸಾಗರ ಸೇರೋವರೆಗೂ ಹರಿಯೋ ನದಿ ನೀರು ಥರ ಇರಬೇಕು, ಮೋರಿಲ್ ನಿಂತು ಚರಂಡಿ ನೀರು ಥರ ಇರಬಾರ್ದು. ಸೊ ನಿನ್ನ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊ. ಓಕೆ ಅಣ್ಣ. ಬಿ ಲೈಕ್ ಅ ಜೆಂಟಲ್ಮನ್. ಆಲ್ ದ ಬೆಸ್ಟ್. ನನಗೆ ವರ್ಕ್ ಬಂದಿದೆ, ನಾ ಹೋಗಿ ಬರ್ತೀನಿ. ಟೇಕ್ ಕೇರ್. ಸಾರಿ. ಭಾನುಪ್ರಸಾದ್, ಸಾರಿ ನಾ ಬರೋದು ಸ್ವಲ್ಪ ತಡ ಆಗ್ಬಿಡ್ತು. ಆಕ್ಚುಲಿ ಇವತ್ತು ನನ್ನ ಫಸ್ಟ್ ಮ್ಯಾರೇಜ್ ಡೇಟ್ ಅಲ್ವಾ, ಅದಕ್ಕೆ ಮೇಕಪ್ ಮಾಡ್ಕೊಳ್ತಿತ್ತು, ಜಾಸ್ತಿ ಟೈಮ್ ಹಿಡಿದ್ಬಿಡ್ತು. ಸಾರಿ ಸಾರಿ. ನಾನು ಯಶು. ಬನ್ನಿ, ಇದೇ ನಮ್ಮ ಸೀಟ್ ಅಲ್ವಾ, ಕೂತ್ಕೊಳ್ಳೋಣ. ಬನ್ರಿ ಕೂತ್ಕೊಳ್ಳಿ. ಎಂವೆಲಪ್ ಓಪನ್ನೇ ಮಾಡಿಲ್ವಾ? ಏನಾದರೂ ಆರ್ಡರ್ ಮಾಡಿದ್ದೀರಾ? ವೇಟ್ ವೇಟ್ ವೇಟ್, ನಾನೇ ಆರ್ಡರ್ ಮಾಡ್ತೀನಿ. ಹುಡುಗ ಸ್ಮಾರ್ಟ್ ಆಗಿದ್ದಾನೆ, ಸಾಫ್ಟ್ವೇರ್ ಜಾಬ್ ಬೇರೆ. ಏನಾದರೂ ಕಾಸ್ಟ್ಲಿ ಆರ್ಡರ್ ಮಾಡಷ್ಟು ಜಮಾಯಿಸು. ಹಾಯ್, ದಿಸ್ 1 3, ದಿಸ್ 1 2 ಆ್ಯಂಡ್ ಇದೊಂದು 4. ಅಷ್ಟು ಸಾಕು. ಥ್ಯಾಂಕ್ ಯು. ಮತ್ತೆ 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 ಅಂದರೆ ಮತ್ತೇನು ಸಮಾಚಾರ? ಲೈಕ್ ನಾನು ಯಾವ ಬ್ರ್ಯಾಂಡ್ ಸೋಪ್ ಯೂಸ್ ಮಾಡ್ತೀನಿ, ನಾನು ಎಲ್ಲಿ ಹೇರ್ ಸ್ಟೈಲ್ ಮಾಡಿಸ್ತೀನಿ, ನಂಗೆ ಏನು ತಿನ್ನೋಕೆ ಇಷ್ಟ, ಅದನ್ನೆಲ್ಲ ನೀವು ಕೇಳಿ. ನೀವು ಯಾವ ಕಂಪ್ನಿಲಿ ಕೆಲಸ ಮಾಡ್ತೀರಾ, ನಿಮ್ಮ ಸ್ಯಾಲ್ರಿ ಎಷ್ಟು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ಅದನ್ನೆಲ್ಲ ನಾನು ಕೇಳ್ತೀನಿ. ಓಕೆ ಓಕೆ, ಜಸ್ಟ್ ಕಿಡಿಂಗ್. ವಿ ಕ್ಯಾನ್ ಟಾಕ್ ಎನಿಥಿಂಗ್ ಎಲ್ಸ್. ಏಯ್, ಐ ಆಮ್ ಸಾರಿ. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನನಗೀಗ ಮದುವೆಗೆ ಇಂಟ್ರೆಸ್ಟ್ ಇಲ್ಲ. ಮನೆಯವ್ರ ಸಮಾಧಾನಕ್ಕೋಸ್ಕರ ನಾನಿಲ್ಲಿ ಬರಬೇಕಾಯ್ತು. ನಿಮ್ಮ ಫ್ರಸ್ಟ್ರೇಷನ್ ಮುಖ ನೋಡಿದಾಗೆ ಅಂದ್ಕೊಂಡೆ ನೀವು ಪಕ್ಕ ಸೆಕೆಂಡ್ ಹ್ಯಾಂಡ್ ಹುಡುಗ ಅಂತ. ಏನು ಈ ಪ್ರಪಂಚದಲ್ಲಿ ಪ್ರೀತಿಲಿ ಎಲ್ಲರೂ ಸೆಕೆಂಡ್ ಹ್ಯಾಂಡ್ ಹುಡುಗರೇನಾ? ಇನ್ಫ್ಯಾಕ್ಟ್ ಯು ಆರ್ ರೈಟ್. ಈ ಪ್ರಪಂಚದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಹುಡುಗನೂ ಪ್ರೀತಿಲಿ ಸೆಕೆಂಡ್ ಹ್ಯಾಂಡ್. ಯಾಕಂದರೆ ತೂಗೋ ತೊಟ್ಲಲ್ಲಿ ಲಾಲಿ ಹಾಡು ಕೇಳ್ತಾ ತನ್ನ ತಾಯಿ ಪ್ರೀತಿಗೆ ಬಿದ್ದಿರ್ತಾನೆ. ಹುಡುಗಿಯರೇನಿದ್ರು ಆಮೇಲೆ ಒಬ್ಬ ಹುಡುಗ ಎಷ್ಟೇ ಹುಡುಗಿಯರನ್ನ ಇಷ್ಟಪಟ್ಟರು ಕಾಲಿಡುವುದಾಗ ಕೂಗೋದು ಅಮ್ಮ ಅಂತ. ಏನೇನಪ್ಪ ಹುಡುಗರು ಪ್ರೀತಿಲಿ ಫೇಲ್ ಆದಾಗ ಫಿಲಾಸಫಿಲಿ PhD ಮಾಡಿದವ್ರ ಥರ ಮಾಡ್ತೀರಾ. ಬಟ್ ಡು ಯು ನೋ, ಸೈಕಾಲಜಿ ಪ್ರಕಾರ ಮದುವೆ ಆಗೋ ಹುಡುಗಿಗೆ ಹುಡುಗನ ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇರುತ್ತೆ. ಅದೇ ಹುಡುಗರಿಗೆ ಹುಡುಗಿ ಪಾಸ್ಟ್ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇರುತ್ತೆ. ಬಟ್ ನಂಗೆ ಯಾಕೋ ನಿಮ್ಮ ಪಾಸ್ಟ್ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಬರ್ತಿದೆ. ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಲವ್ ಸ್ಟೋರಿ ಹೇಳ್ರಿ. ಐ ಸ್ಟ್ರಾಂಗ್ಲಿ ಬಿಲೀವ್ ನಮ್ಮ ಜೀವನದಲ್ಲಾಗೋ ಒಳ್ಳೆ ಮತ್ತು ಕೆಟ್ಟ ಸಂಗತಿಗಳನ್ನು
ಬೇರೆಯವ್ರ ಹತ್ರ ಹಂಚ್ಕೊಳ್ಳಿ ಅಂತಾನೆ ಆ ದೇವ್ರು ನಮ್ಗೆ ಜ್ಞಾಪಕ ಶಕ್ತಿ ಚೆನ್ನಾಗಿ ಕೊಟ್ಟಿರ್ತಾನೆ ಅಂತ ಅನ್ಸುತ್ತೆ. ಅವತ್ತು ಸೋಮವಾರ ನಾನು ಅವಳನ್ನ ಮೊದಲನೇ ಸಲ ನೋಡಿದ್ದೆ. ನಮ್ಮ ಐಟಿಲಿ ಮಂಡೇ ಹೊತ್ತು ಆಫೀಸ್ಗಿಂತ ಜಾಸ್ತಿ ಟೀ ಅಂಗಡಿ ಹತ್ರನೇ. ಏನ್ರ ನಿಮ್ಗೆ ಆಂಟಿ ಮೂರ್ತಿ ಏನು ಆಳ ಟೈಮ್ ಗುರು. ಈ ಸೋಮವಾರದಿಂದ ಶುಕ್ರವಾರದವರೆಗೆ ಕಾಲು ಮುರ್ಕೊಂಡು ಮೂಲೆ ಕುಂತಿರ್ತದೆ. ಆದರೆ ಶನಿವಾರ ವೀಕೆಂಡ್ ಬಂತು ಅಂತಂದರೆ ನೋಡು, ಉಸ್ಸೇನ್ ಬೋಲ್ಟ್ ಓಡ್ದಂಗೆ 100 ಮೀಟರ್ ಗಿರಿಗಿರಿಗಿರ ಅಂತ ಓಡ್ಬಿಡುತ್ತೆ. ಈ ಸಾಫ್ಟ್ವೇರ್ ಲೈಫ್ ಅಂತೂ ಸಾಕಾಗಿ ಹೋಗ್ಬಿಟ್ಟಿದ್ಯಪ್ಪ. ಹಂಗಂತೇಳಿ ಕೆಲಸ ಬಿಟ್ಟ್ಯಾ ಗುರು. EMI ಸೆಕೆಂಡ್ ಹ್ಯಾಂಡ್ ಬುಲೆಟ್ ಬೇರೆ ತಗೊಂಡಿದ್ಯಾ, ಹುಷಾರು. ನೋಡ್ಗುರು, ಈ 100ರಲ್ಲಿ ಬರೀ 3 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಮಾತ್ರ ಒಳ್ಳೆ ಹೈಟೆಕ್ ಜಾಬ್ ಸಿಗುತ್ತೆ. ಈ ಇಂಜಿನಿಯರಿಂಗ್ ಮುಗಿಸಿರೋ 80% ಜನಕ್ಕೆ ಮೊದಲನೇ ವರ್ಷ ಕೆಲಸನೇ ಇರಲ್ಲ. ನಮಗೆ IT ಕಂಪನಿಲಿ ಕೆಲಸ ಸಿಕ್ಕಿರೋದು ಪುಣ್ಯ. ಏನು ಗುರು ಇವ್ನು ಹಿಂಗೆ ಹೇಳ್ತಾನೆ, ನಾನು ಕೆಲಸ ಬಿಡ್ತೀನಿ ಅನ್ನ. ಕೊನೆ ಪಕ್ಷ ಸಂಬಳ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಲಸ ಮಾತ್ರ ಬಿಡಲ್ಲ. ನೋವೇ ಚಾನ್ಸೇ ಇಲ್ಲ. ಯಾಕಪ್ಪ? ಸಾಫ್ಟ್ವೇರ್ ಕೆಲಸ ಕೈಯಲ್ಲಿದ್ದರೆ ಸಾಕು, ಒಂದೊಳ್ಳೆ ಚೆಲುವೆ, ಆಮೇಲೆ ಮದುವೆ, ಮೈ ತುಂಬ ಒಡವೆ ಕನ್ಫರ್ಮ್. ಓಹೋ, ತಾವಿನ್ನೂ ಓಬಿರಿಯನ್ ಕಾಲದಲ್ಲಿ ಇದ್ದೀರಾ ಗುರು. ನೀನು ರೂಮಲ್ಲಿ ಎಣ್ಣೆ ಹೊಡಿಯೋದು ಬಿಟ್ಟು ಒಂಚೂರು ಆಚೆ ಬಂದು ನೋಡು. ಹುಡುಗಿರ್ದು ಟೇಸ್ಟು ಟ್ರೆಂಡು ಎಲ್ಲ ಚೇಂಜ್ ಆಗಿದ್ಯಮ್ಮ. ಸಾಫ್ಟ್ವೇರ್ ಅಲ್ಲಿ ಕೆಲಸದಲ್ಲಿ ಇರೋರು ಲಾಸ್ಟ್ ಆಪ್ಷನ್ ಫಾರ್ ಗರ್ಲ್ಸ್. ಅಲ್ಲ ಮಗ, ಸಾಫ್ಟ್ವೇರ್ ಅಲ್ಲೇ ಸೆಟ್ಲ್ ಆಗ್ಬೇಕಂತಿರೋ ನಮಗೆ ಹಿಂಗಂದ್ರೆ ಇವನು ಸ್ಟಾರ್ಟ್ಅಪ್ ಮಾಡಿ ಸ್ವಂತ ಉದ್ಧಾರ ಆಗ್ತೀನಿ ಅಂತವನೆ. ಹೆಂಗೋ ಮಗ ನಿನ್ ಕತೆ? ಶಿಷ್ಯ, ಈ ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿದೆ ಅಂತಾರೆ. ದೇವ್ರು ಪ್ರತಿಯೊಬ್ಬ ಹುಡುಗನ್ಗೂ ಒಂದು ಹುಡುಗಿನ ಫಿಕ್ಸ್ ಮಾಡಿ ಇಟ್ಟಿರ್ತಾನೆ. ಅವಳು ಸಿಗೋವರೆಗೂ ಅಷ್ಟೇ ನಮ್ಮೆಲ್ಲರೂ ಹುಡುಕಾಟ. ಅಲ್ಲ ಗುರು, ಕೆಲವರು 3 ದಿವಸಕ್ಕೆ ಮದುವೆ ಆಯ್ತಾರೆ, 4 ದಿನಕ್ಕೆ ಡಿವೋರ್ಸ್ ಮಾಡ್ತಾರೆ, ಇನ್ನೊಂದು 3 ದಿನಕ್ಕೆ ಇವಳು ಯಾವನ ಜೊತೆನೋ ಹೋಗಿರ್ತಾಳೆ, ಅವ್ನು ನೋಡಿದ್ರೆ ಇನ್ಯಾವಳ ಜೊತೆನೋ ಎಸ್ಕೇಪ್ ಆಗಿರ್ತಾನೆ. ನನಗಂತೂ ಈ ಲವ್ ಅನ್ನೋ ಕಾನ್ಸೆಪ್ಟೇ ಬೇಜಾರಾಗೋಗಿದೆ. ಈ ಪ್ರಪಂಚದಲ್ಲಿ ಏನೇ ಬದಲಾದ್ರೂ ಪ್ರೀತಿ ಮಾತ್ರ ಬದಲಾಗಲ್ಲ. ಇನ್ಫ್ಯಾಕ್ಟ್ ಬದಲಾದ್ರೆ ಅದು ಪ್ರೀತಿನೇ ಅಲ್ಲ. ಟ್ರೂ ಲವ್ ಇಸ್ ಸಚ್ ಅ ಮ್ಯಾಜಿಕ್. ಏನ್ ಮಗ ಲವ್ ಅಲ್ಲಿ ಬಿದ್ದಂಗೆ ಮಾತಾಡ್ತಾ ಇದ್ಯಾ? ಏನ್ ಸಮಾಚಾರ? ಪ್ರೀತಿ ಬಗ್ಗೆ ಮಾತಾಡಕ್ಕೆ ಪ್ರೀತಿಲೇ ಬಿದ್ದಿರ್ಬೇಕು ಅಂತ ಏನಿಲ್ಲ. ಲವ್ ಅನ್ನೋದು ಎಲ್ರೊಳಗಡೆನೂ ಇನ್ಬಿಲ್ಟ್ ಇರುತ್ತೆ. ಟೈಮ್ ಬಂದಾಗ ಫೀಲಿಂಗ್ಸ್ ಆಚೆ ಬರುತ್ತೆ. ಟೈಮ್ ಬಂದಾಗ ಅಂದ್ರೆ ಆ ತರ ಹುಡುಗಿ ಏನಾದ್ರೂ ಸಿಕ್ಕಿದ್ರೆ ಸುತ್ತಲೂ ಎಲ್ಲ ಸ್ಲೋ ಮೋಷನಲ್ಲಿ ಕಾಣಿಸುತ್ತೆ. ನಮ್ಮ ಕಣ್ಗಳು ರೆಪ್ಪೆ ಆಡ್ಸೋದು ಮರೆತು ಕ್ಯಾಮ್ರಾ ಥರ ಅವಳು ಪ್ರತಿಯೊಂದು ಮೂಮೆಂಟು ಕ್ಯಾಪ್ಚರ್ ಮಾಡುತ್ತೆ. ಕಿವಿಗೆ ಒಂದೊಳ್ಳೆ ಮೆಲೋಡಿ ಸಾಂಗ್ ಕೇಳಿಸುತ್ತೆ. ಅವಳೇನಾದ್ರೂ ನಕ್ರೆ ಬಾಡಿಲಿ 1000 ವ್ಯಾಟ್ಸ್ ಕರೆಂಟ್ ಪಾಸ್ ಆದಂಗಾಗುತ್ತೆ. ನಮ್ಮ ಹೃದಯದ ಬಡಿತ ಸೆಕೆಂಡ್ಗೆ ಜಾಸ್ತಿ ಆಗಿ ಆಂಬ್ಯುಲೆನ್ಸ್ ತರ ಹೊಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಆಗ ಹುಡುಗ ಪ್ರೀತಿಯನ್ನು ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಇರ್ತಾನೆ. ಹುಡುಗ ಕವಿ ಆಗ್ತಾನೆ, ಕಲಾವಿದನಾಗ್ತಾನೆ. ಒಟ್ನಲ್ಲಿ ಹಾಳಾಗಿ ಹೋಯ್ತಾನೆ. ಮಗ, ಸ್ವಲ್ಪ ಗಾಡಿ ಕೀ ಕೊಡು. ತಗೋ ಗಾಡಿ, ಹುಷಾರ್ ಗುರು. ಫುಲ್ ಟ್ಯಾಂಕ್ ಪೆಟ್ರೋಲ್ ಐತೆ, ಇವಾಗ ತಾನೇ ಹಾಕ್ಸಿರೋದು. ಓ, ನೋಡಿದ ಮೊದಲೇ ಕ್ಷಣದಲ್ಲಿ ಲೆವೆಲ್ ಬಿದ್ಬಿಟ್ರಾ? ಇಲ್ಲ, ಅವಳನ್ನ ನೋಡಿದ ಮೊದಲೇ ಕ್ಷಣದಲ್ಲಿ ಅವಳ ಬಗ್ಗೆ ಆಕರ್ಷಣೆ ಹುಟ್ಟು. ಆದ್ರೆ ಅವಳನ್ನ ನೋಡಿದ 2ನೇ ಕ್ಷಣ ಇದೆಯಲ್ಲ, ತುಂಬಾನೇ ಸ್ಪೆಷಲ್. ಆಗ್ಲೇ ನಾನು ಆ ಪ್ರೀತಿಲಿ ಮುಳುಗಿದ್ದು. ಇಂಟ್ರೆಸ್ಟಿಂಗ್. ಆಮೇಲೆ
ಗುಲಾಬಿ ಹೂವ ಬಂದ್ರ. ಏನ್ ಮೇಡಮ್ ಏನಾಯ್ತು? ಸರ್ ಗಾಡಿಲಿ ಪೆಟ್ರೋಲ್ ಖಾಲಿ ಆಗೋಗಿದೆ, ಪ್ಲೀಸ್ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಛೇ 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 ಪೆಟ್ರೋಲ್ ಆಗೋಯ್ತಾ? ಏಯ್ ನಿನ್ ಗಾಡಿ ತಗೊಂಡೋಗ್ಬಿಟ್ಟು ಫುಲ್ ಟ್ಯಾಂಕ್ ಮಾಡಿಸ್ಬಿಡು. ನೀನು ನಾನು ಕಾರಲ್ಲಿ ಹೋಗೋಣ. ಓಕೆನಾ? ಇಲ್ಲ ಇಲ್ಲ, ನನ್ನ ಫ್ರೆಂಡ್ ಕಾಲ್ ಟ್ರೈ ಮಾಡ್ತಿದ್ದೀನಿ. ಕಾಲಲ್ಲಿ ಯಾಕೆ ಮಾಡ್ತಾ ಇದ್ಯಾ? ಬಾಚಿನ ಕಾರಲ್ಲಿ ಹೋಗೋಣ. ಯಾವನೋ ಅದು? ಏನು ಸಾಫ್ಟ್ವೇರಾ? ತಿಂಗಳು ಸಂಬಳ ಬರೋ ಸಾಕಾಗಲ್ವಾ? ಖರ್ಚಿಗೇನಾದ್ರು ಬೇಕಾ? ಸಂಬಳ ಏನೋ ಸರಿಯಾಗಿ ಬರ್ತಿದೆ ಗುರು, ಆದ್ರೆ ಕೆಲ್ಸನೇ ರುಟೀನ್ ಆಗೋಗಿದೆ. ಇಷ್ಟು ದಿವಸ ಕೀಬೋರ್ಡ್ ಹೊಡೆದು ಬೇಜಾರಾಗ್ಬಿಟ್ಟು ಈಗ ನೀವು ಬಂದಿದ್ದೀರಲ್ಲ, ನಿಮಗೆ ಹೊಡೆದ್ರೆ ಸ್ವಲ್ಪ ಚೇಂಜ್ ಓವರ್ ಇರುತ್ತೆ. ಏನೋ ಬಿಟ್ರೆ ನಾಲ್ಗೆ ತುಂಬಾ ಜಾಸ್ತಿ ಇದೆಯಾ? ವಾರಕ್ಕೊಂದ್ಸತಿ ಎಣ್ಣೆ ಹೊಡೆಯೋ ನಿಮ್ಗೆ ಎಷ್ಟು ಮೀಟರ್ ಇರ್ಬೇಕಾದ್ರೆ ನಾವು ಡೈಲಿ ಹೊಡಿಯೋರು ನಮ್ಗೆ ಎಷ್ಟು ಇರ್ಬೇಡ. ಅಣ್ಣ ವಿಕೆಟ್ ಇದ್ದಿದೆ, ಈ ನನ್ನ ಮಗನಿಗೆ ಕ್ರಿಕೆಟ್ ಆಡಿಸ್ಬಿಡ್ತಾ ಇದೀವಿ, ಇವಾಗೇನು ಕಬಡ್ಡಿ ಆಡಿಸಿ ನೋಡೋಣ. ನೀನ್ ಸೂಪರ್ ಗುರು. ಇಷ್ಟು ದಿವಸ ನನಗೆ ಬರೀ ಮೊಬೈಲಲ್ಲಿ ಪಬ್ಜಿ ಆಡಕ್ ಕರೀತಾ ಇದ್ರು, ನನಗಿಷ್ಟ ಆಗಿರ್ಲಿಲ್ಲ. ಆದ್ರೆ ನೀನೇನೋ ಕ್ರಿಕೆಟ್ ಕಬಡ್ಡಿ ಅಂದಲ್ಲ, ಎಲ್ಲಿ ಸೌಂಡೇ ಕೇಳಿಸ್ತಿಲ್ಲ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಎಣ್ಣೆಗೂ ಮೀಟರ್ಗೂ ಸಂಬಂಧ ಇದ್ದಿದ್ರೆ ಮೇಲೆ ಯಾಗುರು ದೇಶ ಬಿಟ್ಟು ಹೋಗ್ತಾ ಇದ್ದ. ಕಾಲರ್ ಹಿಡಿದ್ರು ಬಿಟ್ಬಿಡ್ತಿದ್ದೆ. ನನ್ನ ಐಡಿ ಕಾರ್ಡ್ ಹಿಡ್ದೆ ಅಲ್ಲ. ರಿಯಲಿ ಥ್ಯಾಂಕ್ಸ್. ಆ್ಯಕ್ಚುಲಿ ನನ್ನ ಬೈಕ್ ಕೈ ಕೊಡ್ತು, ಇವ್ರ ಕೈಯಲ್ಲಿ ಸಿಕ್ಕಾಕೊಂಡೆ. ಇಟ್ಸ್ ಓಕೆ ಲಕ್ಷ್ಮಿ ಅವರೇ, ಥ್ಯಾಂಕ್ಸ್ ಎಲ್ಲ ಆಮೇಲೆ ಹೇಳಿ. ಮೊದಲು ಗಾಡಿ ಏನಾಗಿದೆ ನೋಡೋಣ. ಯಾರು ನೀವು? ಹೌ ಡು ಯು ನೋ ಮೈ ನೇಮ್? ಓಹ್, ಮೈಸೆಲ್ಫ್ ಭಾನು. ಆಕ್ಚುಲಿ 30 ಮಿನಿಟ್ಸ್ ಬ್ಯಾಕೆ ನಿಮ್ಮನ್ನ ನೋಡಿದೆ. ಪ್ಲೀಸ್ ತಗೊಳ್ಳಿ. ಥ್ಯಾಂಕ್ಸ್ ಅಗೇನ್. ಸೊ ನೀವೇ ನನ್ನನ್ನು ಹುಡ್ಕೊಂಡು ಬಂದಿದ್ರಿ. ಥ್ಯಾಂಕ್ ಗಾಡ್. ಆ್ಯಕ್ಚುಲಿ ಗಾಡೀಲಿ ಪೆಟ್ರೋಲ್ ಖಾಲಿ ಆಗೋಗಿದೆ. ಕ್ಯಾನ್ ಯು ಹೆಲ್ಪ್? ಶೋರ್. ಗಾಡಿ ಹುಷಾರ್ ಗುರು, ಫುಲ್ ಟ್ಯಾಂಕ್ ಪೆಟ್ರೋಲ್ ಐತೆ, ಇವಾಗ ತಾನೇ ಹಾಕ್ಸಿರೋದು. ಯು ರಿಯಲಿ ಸೇವ್ ಮೀ ಟುಡೇ. ಮೈ ಪ್ಲೆಜರ್. ಮತ್ತೆ ನಂಬರ್? ಅದು ನಂಬರು ನಂದು. ತಗೊಳ್ಳಿ. ಮತ್ತೇನಾದರೂ ಪೆಟ್ರೋಲ್ ಖಾಲಿ ಆದರೆ ಬೇಕಾಗತ್ತೆ, ಆಗ ನನಗೆ ಕಾಲ್ ಮಾಡಿ. ಸರಿ ಹೇಳಿ. 948464. ಬರೀ ಫೋನ್ ಮಾತ್ರ ಮಾಡಬೇಕಾ ಅಥವಾ ಮೆಸೇಜು ಮಾಡ್ಬೋದಾ?
ಸಹವಾಸ ದೋಷ ಪರಿಪರಿಯ ವೇಷ ಬರಿಸಾಲಿಗೀಗ ಭಾವ ಪ್ರವೇಶ ಮಾತೆಲ್ಲ ಪ್ರಾಸ ಏರಿಳಿತ ಶ್ವಾಸ ಬದಲಾಗಿ ಹೋಯ್ತು ಮನದ ವಿಳಾಸ ಕವಿತೆ ಗೀಚಿದೆ ಮನದ ಏಕಾಂತ ಖುಷಿಯೇ ಬಂದಿದೆ ಬಳಿಗೆ ಬೇಕಂತ ಅರೆಗಳಿಗೆ ಹೃದಯ ಅರೆಗಳಿಗೆ ಇದೆ ಸಮಯ ಅರೆಗಳಿಗೆ ಇದು ವಿಷಯ ಅರೆಗಳಿಗೆ ಅರೆಗಳಿಗೆ ಇದೆ ಹೃದಯ ಅರೆಗಳಿಗೆ ಇದೆ ಸಮಯ ಅರೆಗಳಿಗೆ ಏನಿದು ವಿಷಯ ಅರೆಗಳಿಗೆ ಓಕೆ ಹೇಗಿದೆ? ವಾವ್. ಸರಿ ನಾನು ಟ್ರೈ ಮಾಡ್ತೀನಿ. ಉಪ್ಪೇ ಇಲ್ವಲ್ಲೋ. ಪ್ರೀತಿಸಿದವರು ನಮಗೋಸ್ಕರ ಏನಾದ್ರೂ ಅಡ್ಗೆ ಮಾಡ್ಕೊಂಡು ತಗೊಂಡ್ ಬಂದ್ರೆ ಉಪ್ಪಿಲ್ದೆ ಇದ್ರು ರುಚಿಯಾಗಿರುತ್ತೆ, ಸಪ್ಪೆ ಇದ್ರು ಸಿಹಿಯಾಗಿರುತ್ತೆ. ಮಾತಿಲ್ಲ ಕತೆ ಇಲ್ಲ ನಿನದೇ ನೆನಪು ಹಗಲಿರುಳು ಕಾಡುತ್ತಿದೆ ಕಣ್ಣ ಒಳಪು ಒಂಚೂರು ಮಾತನ್ನು ಕೇಳು ಮನವೇ ಅವಳ ಹಿಂದೆ ಓಡೋಡಿ ಹೋಗೋದು ತರವೇ ನಿನ್ನನ್ನು ಕಂಡ ಅರೆಕ್ಷಣದಲ್ಲೇ ಸುತ್ತೆಲ್ಲ ಲೋಕ ಮರೆತೋಯ್ತು ನೀ ಬಂದ ಮೇಲೆ ಪ್ರತಿದಿನ ಕೂಡ ದೀಪಾವಳಿನೇ ಆಗೋಯ್ತು ನಿನ್ನನ್ನು ಕಂಡ ಅರೆಕ್ಷಣದಲ್ಲೇ ಸುತ್ತೆಲ್ಲ ಲೋಕ ಮರೆತೋಯ್ತು ನೀ ಬಂದ ಮೇಲೆ ಪ್ರತಿದಿನ ಕೂಡ ದೀಪಾವಳಿನೇ ಆಗೋಯ್ತು ಜೀವನದ ಸಾರ ನೀನು ಅರೆಗಳಿಗೆ ಹೃದಯ ಅರೆಗಳಿಗೆ ಇದೆ ಸಮಯ ಅರೆಗಳಿಗೆ ಇದು ವಿಷಯ ಅರೆಗಳಿಗೆ ಅರೆಗಳಿಗೆ ಇದೆ ಹೃದಯ ಅರೆಗಳಿಗೆ ಇದೆ ಸಮಯ ಅರೆಗಳಿಗೆ ಏನಿದು ವಿಷಯ ಅರೆಗಳಿಗೆ. ಹೇಗಿತ್ತು? ಇಟ್ ವಾಸ್ ಅಮೇಜಿಂಗ್. ಹ್ಯಾಪಿ ಬರ್ಡೇ. ಬಾನು, ನೀನು ಯಾವತ್ತೂ ನನ್ನ ಮುಂದೆ ಈ ಥರ ಮಂಡಿ ಊರಬಾರ್ದು. ಮಂಡಿ ಊರೋದು ಯುದ್ಧದಲ್ಲಿ ಸೋತೋರು ಮಾತ್ರ. ನಾವು ಮಾಡ್ತಿರೋದು ಪ್ರೀತಿ ಕಣೋ, ಯುದ್ಧ ಅಲ್ಲ. ನಿನ್ ಮುಂದೆ ಇನ್ಯಾವತ್ತೂ ಮಂಡಿ ಊರಲ್ಲ, ಪ್ರಾಮಿಸ್. ತಗೋ. ಓ, ಸಾಂಗ್ ಎಲ್ಲ ಮುಗ್ದೋಯ್ತಾ? ನಂದು ಎಲ್ಲ ಮುಗ್ದೋಯ್ತು. ಕಾಫಿ ಒಂದಿದೆ, ಕುಡಿದ್ಬಿಡ್ತೀನಿ. ಮತ್ತೆ ದಾಮಿಟ್, ಇಷ್ಟು ಬೇಗ ಬ್ರೇಕಪ್ ಸೀನಾ? ಈ ಪ್ರೀತಿ ಅನ್ನೋದು ಕಾಫಿ ಇದ್ದಂಗೆ, ಬಿಸಿಯಾಗಿದ್ದಾಗ ತುಂಬ ರುಚಿಯಾಗಿರುತ್ತೆ. ಆದರೆ ಅದೇ ಕಾಫಿ ತಣ್ಣಗಾದ್ರೆ ಕಹಿ ಆಗ್ಬಿಡುತ್ತೆ. ಕೆಲವು ಸಾರಿ ಈ ಪ್ರೀತಿ ಮಾತಿನ ಬಿರುಗಾಳಿಗೆ ಸಿಕ್ಕಿ ಬರ್ಡಾಗ್ಬಿಡುತ್ತೆ. ಸುಮಾರು 2 ವರ್ಷದ ನಂತರ, ಅವತ್ತು ಮುನ್ಸೂಚನೆ ಇಲ್ದೇನೆ ನನ್ನ ಜೀವನದಲ್ಲಿ ಬಿರುಗಾಳಿ ಶುರುವಾಯಿತು. ನಾವು ಯಾವಾಗಲೂ ಸಿಕ್ತಿದ್ದ ಸೇತುವೆ ಕೆಳಗೆ ಅವತ್ತು ಒಂದು ಹನಿ ನೀರು ಕೂಡ ಇರಲಿಲ್ಲ. ಅರೆ, ನಮ್ಮ ಹುಡುಗಿ ನನ್ನ ಕಾಯಿಸ್ದಿರ ನನಗಿಂತ ಮುಂಚೆನೆ ಬಂದ್ಬಿಟ್ಟಿದ್ದಾಳೆ. ಕಳಕಾಯಿ ತಿಂತ್ಯಾ? ಇಟ್ಸ್ ನಾಟ್ ಜಂಕ್, ಇಟ್ಸ್ ಅ ಪ್ರೋಟೀನ್, ಯು ನೋ. ಬಾನು, ನಾವು ಮದುವೆ ಮಾಡ್ಕೊಳ್ಳೋಣವಾ? ವೈ ನಾಟ್? ಇವಾಗ ಹೇಗಿದ್ರು ನನ್ನ ಸ್ಟಾರ್ಟಪ್ಗೆ ಒಬ್ಬ ಇನ್ವೆಸ್ಟರ್ ಸಿಕ್ಕಿದ್ದಾನೆ.
ಫೈನಲಿ ಎವ್ರಿಥಿಂಗ್ ಇಸ್ ಗೆಟಿಂಗ್ ಇನ್ ಟು ಪ್ಲೇಸ್. ಆಮೇಲೆ ನಿನ್ನ ಒಂದು ನಿಮಿಷ ಇಟ್ಕೋ. ಒಂದು ರೇಂಜಿಗೆ ಮದುವೆ ಆಗೋಣ ಅಂದ್ಕೊಂಡಿದ್ದೀನಿ. ಭಾನು, ಐ ಮೀನ್ ನಮ್ಮ ಮನೇಲಿ ಪ್ರೆಷರ್ ಮಾಡ್ತಿದ್ದಾರೆ ಕಣೋ. ನಾವು ಬೇಗ ಮದುವೆ ಆಗೋಣ. ನಮ್ಮ ಮನೇಲಿ ಬಂದು ಮಾತಾಡು ಪ್ಲೀಸ್. ಹೇಯ್, ಏನು ಕಾಮಿಡಿ ಮಾಡ್ತಿಲ್ಲ ತಾನೇ? ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಇನ್ನೂ ಒಂದು ರೇಂಜಿಗೆ ಸೆಟ್ಲ್ ಆಗಬೇಕು. ಭಾನು ಪ್ಲೀಸ್ ಅರ್ಥ ಮಾಡ್ಕೊ. ನಿಂಗೆ ಆಲ್ರೆಡಿ ಒಳ್ಳೆ IT ಕೆಲಸ ಇದೆ. ಈವನ್ ಯು ಹ್ಯಾವ್ ಅ ಗುಡ್ ಪೊಸಿಷನ್. ನಮ್ಮ ಮನೇಲಿ ಬಂದು ಮಾತಾಡಿದ್ರೆ ಒಪ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ಆ್ಯಂಡ್ ನೋಬಡಿ ಶುಡ್ ಸೆಟಲ್ ಇನ್ ದೇರ್ ಲೈಫ್. ಇನ್ ಫ್ಯಾಕ್ಟ್ ನೋ ಒನ್ ಡಸ್. ಐ ನೋ ದ್ಯಾಟ್. ನಿಂಗೂ ಗೊತ್ತು, ನನ್ನ ಡ್ರೀಮ್ಸೇ ಬೇರೆ. ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ನೀವ್ ಹುಡುಗರೆಲ್ಲ ಇಷ್ಟೇನಾ? ಜೊತೆಲಿರ್ಬೇಕಾದ್ರೆ ನೀನೇ ನನ್ನ ಡ್ರೀಮ್ಸು ಅಂತೀರಾ. ಅದೇ ಮದ್ವೆ ಅಂದಿದ ತಕ್ಷಣ ಎಲ್ಲಾ ಡ್ರೀಮ್ಸು ನೆನಪಕ್ಕೆ ಬಂದ್ಬಿಟ್ಟಿರತ್ತಲ್ವಾ? ನೀವು ಹುಡುಗಿರ್ ಕತೆ ಇಷ್ಟೇನಾ? ಜೀವನದಲ್ಲಿ ಮದ್ವೆ ಆಗೋದೊಂದು ದೊಡ್ಡ ಸಾಧನೆನಾ? ಯಾವಾಗ ನೋಡಿದ್ರು ಮದ್ವೆ 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 ಅಂತ ಸಾಯ್ತಾ ಇರ್ತೀರಾ. ಈ ಪ್ರಶ್ನೆನ ನೀನ್ ಹೋಗಿ ಈ ಸಮಾಜನ ಕೇಳು. ಹುಡುಗಿ ವಯಸ್ಸಿಗೆ ಬಂದ್ರೆ ಸಾಕು, ಸಂಬಂಧ ಇರೋರು ಸಂಬಂಧ ಇಲ್ದೇ ಇರೋರು ಎಲ್ಲರೂ ಸಂಬಂಧ ಹುಡುಕಿ ಹುಡುಗಿಗೆ ಮದ್ವೆ ಮಾಡ್ಸಕ್ಕೆ ತುದಿಗಾಲ ನಿಂತಿರ್ತಾರೆ. ನಾನು ನಿನ್ನ ಕೇಳ್ತೀನಿ, ನಾನ್ ಪ್ರೀತಿಸಿದ್ ನಿನ್ನ, ಈ ಸಮಾಜನಲ್ಲ. ಈ ಸಮಾಜ ಒಪ್ಪಿದ್ರೆ ಮಾತ್ರ ನಮ್ಮ ರಿಲೇಶನ್ಶಿಪ್ ಬೆಲೆ. ನಿನ್ನ ಹತ್ರ ಮಾತಾಡೋದೇ ವೇಸ್ಟು, ವರ್ತ್ಲೆಸ್. ನಿನ್ನ ನಂಬಿದಕ್ಕೆ ನಾನು ಸಾಯೋದೇ ಮೇಲು. ಪ್ರೀತಿಸೋರ್ನ ನಡು ನೀರಲ್ಲಿ ಕೈ ಬಿಟ್ಟಾಗ ಸಮಾಜದ ಕಟ್ಪಾಡಿಗೋಸ್ಕರ ಬೇರೆಯವ್ರನ್ನ ಮದುವೆ ಆಗ್ತಾಳೆ ಅಂದ್ರೆ ಅವಳು ಸತ್ತಂಗೇನೆ. ಅವಳ ಹತ್ರ ನಾನು ಜಗಳ ಮಾಡಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವಳು ತಿರ್ಗಾ ಮತ್ತೆ ಮಾತಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸಲ್ಲಿದ್ದೆ. ಹೇ ಸ್ಟಾಪ್. ಇಷ್ಟೆಲ್ಲ ಆದ್ಮೇಲೆ ಅವ್ರು ಮತ್ತೆ ಬಂದು ಮಾತಾಡಿಸ್ತಾರಾ? ನಿಮ್ದು ಅಷ್ಟೊಳ್ಳೆ ಪ್ರೀತಿನಾ? ಈ ಪ್ರೀತಿಯಲ್ಲಿ ಒಳ್ಳೆ ಪ್ರೀತಿ ಕೆಟ್ಟ ಪ್ರೀತಿ ಅಂತ ಯಾವುದೂ ಇರಲ್ಲ. ಯಾಕಂದ್ರೆ ಈ ಪ್ರೀತಿ ಅಂದ್ರೇನೆ ಒಳ್ಳೇದು. ವೆಲ್ ಸೆಡ್. ಅವ್ರು ಮತ್ತೆ ವಾಪಸ್ ಬಂದ್ರಾ? ಒಂದು ವಾರ ಅವಳು ನನ್ನ ಹತ್ರ ಮಾತಾಡಲೇ ಇಲ್ಲ. ನಾನು ಮಾಡಿದ ಒಂದು ಮೆಸೇಜ್ಗೂ ರಿಪ್ಲೈ ಮಾಡಲಿಲ್ಲ. ಸಡನ್ನಾಗಿ ಒಂದು ದಿವಸ ಮೆಸೇಜ್ ಮಾಡಿ ತಿಮ್ರಾಯನ್ ಸ್ವಾಮಿ ಕೋಟೆ ದೇವಸ್ಥಾನಕ್ಕೆ ಬಾ ಅಂತ ಕರೆದ್ಲು. ಯಾವುದೋ ಕೆಟ್ಟಗಳಿಗೆ ನಾನು ಅವಳನ್ನ ಬೈದ್ಬಿಟ್ಟೆ. ನಾನೇ ಕ್ಷಮೆ ಕೇಳ್ತೀನಿ. ಅವಳು ನನ್ನ ಕ್ಷಮಿಸೋ ಥರ ಮಾಡಪ್ಪ ದೇವ್ರೆ. ದೇವ್ರೆ, ಒಂದು ಗಟ್ಟಿ ನಿರ್ಧಾರ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ಅವಾಗ ಕೊಟ್ಟಿರೋ ಧೈರ್ಯ ಈಗಲೂ ಕೊಡು ತಂದೆ. ಎರಡೇ ಎರಡು ಪದ, ಸಾರಿ ಆ್ಯಂಡ್ ಥ್ಯಾಂಕ್ಸ್. ನನ್ನ ಜೀವನದಲ್ಲಿ ಎಷ್ಟೋ ಒಳ್ಳೆ ಮೂಮೆಂಟ್ಸ್ ಆ್ಯಂಡ್ ಮೆಮೊರೀಸ್ಗೆ ಕಾರಣ ನೀನು. ಸೊ ಥ್ಯಾಂಕ್ಸ್. ಇಟ್ಸ್ ಮೈ ಪ್ಲೆಜರ್. ಬಟ್ ಸಾರಿ ಯಾಕೆ? ಭಾನು, ನನ್ನ ಜೀವನದ ಪುಸ್ತಕದಲ್ಲಿ ಪ್ರತಿ ಪುಟದಲ್ಲೂ ನಿನ್ನ ಹೆಸರಿರುತ್ತೆ ಅಂದ್ಕೊಂಡಿದ್ದೆ. ನನ್ನ ವೆಡ್ಡಿಂಗ್ ಕಾರ್ಡಲ್ಲೂ ನಿನ್ನ ಹೆಸರಿಲ್ಲದೆ ಆಗೋಯ್ತು. ಭಾನು, ನೀನು ಯಾವತ್ತೂ ನನ್ನ ಮುಂದೆ ಈ ಥರ ಮಂಡಿ ಊರಬಾರ್ದು. ನಿನ್ನ ಮುಂದೆ ಇನ್ಯಾವತ್ತೂ ಮಂಡಿ ಊರಲ್ಲ, ಪ್ರಾಮಿಸ್. ಮಂಡಿ ಊರೋದು ಯುದ್ಧದಲ್ಲಿ ಸೋತೋರು ಮಾತ್ರ. ಕಾರ್ಡ್ ತುಂಬ ಚೆನ್ನಾಗಿದೆ, ಕಾಸ್ಟ್ಲಿ ಅನ್ಸುತ್ತೆ. ಕೊನೆಗೂ ಯಾರೋ ಬೆಲೆ ಬಾಳೋನ್ ಸಿಗ್ತಾ ನಿನಗೆ? ಜೊತೆಗೆ ಸಿಗೋದು ಮಾತ್ರ ಆ ದೇವ್ರು ನಮ್ಮ ಹಣೆಯಲ್ಲಿ ಬರ್ದಿದ್ದಾನೆ ಅನ್ಸುತ್ತೆ. ಜೀವನ ಪೂರ್ತಿ ಜೊತೆಗಿರೋದಲ್ಲ. ಅಂದರೆ ಇದೇ ನೀನು ನನ್ನ ಕೊನೆ ಸತಿ ಸಿಗ್ತಿದ್ಯಾ ಅಂತ ಹೇಳ್ತಿದ್ಯಾ? ಇದೇ ಕೊನೆ ಅಲ್ಲ, ನೀನು ನಾನು ಪ್ರೀತಿಸಿದ ಹುಡುಗ. ನನಗೆ ಗೊತ್ತಿರೋ ಪ್ರಕಾರ ನೀನು ಒಬ್ಬನೇ ನನ್ನ ವೆಲ್ ವಿಷರ್. ನನ್ನ ಮದುವೆಗೆ ಮಿಸ್ ಮಾಡಬೇಡ ಪ್ಲೀಸ್.
ಸೊ ಕೊನೆಗೆ ನನಗೆ ವೆಲ್ವಿಶ್ ಮಾಡೋರು ಯಾರು ಇಲ್ಲ ಅಂತ ಆಯ್ತು. ವಾಟ್ ಎ ಪಿಟಿ. ಏನ್ ದೇವ್ರೆ ಇದು. ಐ ಥಿಂಕ್ ನಿನ್ನ ಮದುವೆಗೆ ನಾನು ಬರದೇ ಹೋದ್ರೇನೆ ನಿನಗೆ ವೆಲ್ವಿಷರ್ ಆಗೋದಕ್ಕೆ ಸಾಧ್ಯ. ಹ್ಯಾಪಿ ವೆಡ್ಡಿಂಗ್ ಇನ್ ಅಡ್ವಾನ್ಸ್. ಸಾರಿ ಬಾನು. ನಾನಿವಾಗ ಹೊರಡ್ಬೇಕನ್ಸುತ್ತೆ. ಕಾಲ್ಗಳು ತುಂಬ ನಡುಗ್ತಾ ಇವೆ. ಇನ್ನು ಸ್ವಲ್ಪ ಹೊತ್ತಿಲ್ಲೇ ಇದ್ದರೆ ಮೆಟ್ಲು ಕೂಡ ಎಳಿಯೋಕ್ಕಾಗಲ್ಲ ಅನ್ಸುತ್ತೆ. ನನಗಾಗ್ತಿರೋ ನೋವಿನ ಆಳಕ್ಕೆ ಈ ಬೆಟ್ಟದ ಎತ್ತರನೂ ಕೂಡ ಸಾಕಾಗಲ್ಲ. ಆವೇಶದಲ್ಲಿ ನಾವು ತುಂಬಾ ತಪ್ಪು ನಿರ್ಧಾರಗಳನ್ನ ತಗೊಳ್ತೀವಿ. ಆದರೆ ನಮ್ಮ ಕಾಲನೇ ಬುದ್ಧಿ ಕಲಿಸುತ್ತೆ. ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಎಕ್ಸ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತೀರಾ? ನೋಡಿ, ಮ್ಯಾಥ್ಸಲ್ಲಿ ಕೆಲವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರೆ ಎಕ್ಸ್ಗೆ ವ್ಯಾಲ್ಯೂ ಕೊಡ್ಬೋದು. ಆದರೆ ನಮ್ಮ ಜೀವನದಲ್ಲಿ ಬರೋ ಎಕ್ಸ್ಗೆ ಯಾರೂ ಬೆಲೆ ಕಟ್ಟಕ್ಕಾಗಲ್ಲ. ಆದರೆ ಅವ್ರಿಗೆ ಇವಾಗ ದೂರ ಆಗೋದ್ಲಲ್ಲ, ಇವಾಗ ಏನು ಮಾಡ್ತೀರಾ? ಆ್ಯಕ್ಚುಲಿ ಪ್ರೀತಿಗೆ ದೂರದ ಜೊತೆ ಸಂಬಂಧ ಇಲ್ಲ. ಅವಳು ನನ್ನಿಂದ ದೂರ ಆದ್ಲು ಅಂತ ಪ್ರತಿ ಕ್ಷಣ ಆಲೋಚಿಸ್ತೀನಿ. ಆ ಆಲೋಚನೆಯಲ್ಲೇ ಅವಳಿಗೆ ಪ್ರತಿದಿನ ಹತ್ರ ಆಗ್ತಿರ್ತೀನಿ. ಚಿನ್ನಕ್ಕೆ ಹೊಳಪೆಷ್ಟು ಮುಖ್ಯನೋ ಒಬ್ಬ ಮನುಷ್ಯನಿಗೆ ನೆನಪು ಅನ್ನೋದು ಅಷ್ಟೇ ಮುಖ್ಯ. ನಾನು ಅವಳ ನೆನಪಲ್ಲೇ ಬಾಳ್ತೀನಿ. ವಾ, ಏನು ಹೇಳಿದ್ರಿ, ಸೂಪರ್. ಬಟ್ ಏನು ಗೊತ್ತಾ, ನಮ್ಮ ಜಾತಕಗಳು ಚೆನ್ನಾಗಿ ಕೂಡ್ ಬಂದಿದಂತೆ. ನಮ್ಮ ಲೈಫ್ ಸೂಪರ್ ಆಗಿರುತ್ತಂತೆ. ನಾನು ಬಂದಾಗಲೇ ನೋಡಿದೆ. ನೀವು ಎನ್ವೆಲಪ್ ಕೂಡ ಓಪನ್ ಮಾಡಿ ನೋಡಿಲ್ಲ. ಒಳಗಡೆ ಬಾ. ನಿನ್ ಮೇಲಿನ ಕೋಪಕ್ಕೆ ಫಿಕ್ಸ್ ಆಗಿರೋ ಮದ್ವೆನೂ ಕ್ಯಾನ್ಸಲ್ ಮಾಡಿ ಅವರಪ್ಪ ಅಮ್ಮನ ಒಪ್ಸಿ ನಿಮ್ಮ ಮನೆಗೆ ಸಂಬಂಧ ಕಳಿಸಿದ್ರು. ಆದ್ರೆ ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋಕೆ ಮುಖ ತೋರ್ಸಕ್ಕಾಗಲ್ಲ ಅಂತ ನನ್ನನ್ನು ಕಳಿಸಿದ್ದಾಳೆ. She is my best friend. I feel so lucky for her. Lucky, lucky. ನಾನೇನೋ ಆವೇಶದಲ್ಲಿ ನಿರ್ಧಾರ ತಗೊಂಡು ನಿನಗೆ ತುಂಬ ನೋವು ಕೊಟ್ಬಿಟ್ಟೆ. ಕ್ಷಮಿಸು ಭಾನು, ಇನ್ಯಾವತ್ತೂ ನಿನಗೆ ನೋವು ಕೊಡಲ್ಲ. 100 ಸತಿ ನೀನನ್ನ ಬಿಟ್ಟೋಗಿ ಒಂದ್ಸಲ ಬಂದು ಕ್ಷಮಿಸು ಅಂತ ಕೇಳಿದ್ರೆ ನಾನು ಕ್ಷಮಿಸಲ್ಲ. ಬಟ್ ನಾನು ನಿನ್ನ ಮತ್ತೆ ಪ್ರೀತಿಸ್ತೀನಿ. ಬಿಕಾಸ್ ಡ್ರೀಮ್ಸ್ ಕ್ಯಾನ್ ವೇಟ್ ಬಟ್ ಲೈಫ್ ಕ್ಯಾನ್ ನಾಟ್.